ಒಂದನೊಂದು ಕಾಲದಲ್ಲಿ ಒಂದು ಕಾಡಲ್ಲಿ ಲೂಣಾ ಅಂತ ಒಂದು ಬೆಕ್ಕು ಮತ್ತೆ ಬನ್ನಿ ಅಂತ ಒಂದು ಕರಡಿ ಇತ್ತು. ಅವರಿಬ್ರೂನು ತುಂಬಾ ಒಳ್ಳೆ ಫ್ರೆಂಡ್ಸ್. ಬನ್ನಿ, ಯಾವಾಗ್ಲೂನು ಕಾಫಿ ಕುಡಿತಾನೆ ಇರ್ತೀಯ? ಏನ್ ಮಾಡೋದು, ಬೆಳಗ್ಗೆಯಿಂದ ತುಂಬಾ ಹಸು ಆಗ್ತಿದೆ, ತಿನ್ನಕ್ಕೂ ಏನು ಸಿಗ್ತಾ ಇಲ್ಲ. ಒಂದು ಕೆಲ್ಸ ಮಾಡೋಣ, ನಮ್ಮ ಸ್ನೇಹಿತನು ಕಬೀಶ್ ಕೋತಿ ಇದಾನಲ್ಲ, ಅವನತ್ರ ತುಂಬಾ ಬಾಳೆಹಣ್ಣುಗಳಿದೆ, ನಮ್ಗೆ ಅದರಿಂದ ಸ್ವಲ್ಪ ಕದಿಯೋಣ. ಅಯ್ಯೋ, ಕಳ್ಳತನ ಎಲ್ಲ ನಮಗೆ ಬೇಡ. ನಮಗೆ ಕಪೀಶ್ ಹತ್ರ ಕೇಳೋಣ, ಕೇಳಿದ್ರೆ ಅವನು ಕೊಡ್ತಾನೆ, ಅವನು ತುಂಬಾ ಒಳ್ಳೆಯವನು. ಹಾಗೆ ಅವರಿಬ್ರೂನು ಹಣ್ಣು ಇಸ್ಕೊಳ್ಳಕ್ಕೆ ಕಬೀಶ್ ಕೋತಿ ಹತ್ರ ಹೋಗ್ತಿದ್ದಾರೆ. ಲೇ ಕಬೀಶ, ತುಂಬಾ ಹಸು ಆಗ್ತಿದೆ, ಸ್ವಲ್ಪ ಬಾಳೆಹಣ್ಣು ಕೊಡು. ನನ್ ಹಣ್ಣೆಲ್ಲ ನಿನ್ಗೆ ಕೊಟ್ಟು ನಾನೇನ್ ತಿನ್ನೋದು? ಕೊಡಕ್ಕಾಗಲ್ಲ, ಹೋಗು. ಫಸ್ಟ್ ನಾವು ಕಳ್ಳತನ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದು. ನಾವು ಕೇಳಿದ್ರೆ ನೀನು ಹಣ್ಣು ಕೊಡ್ತೀಯ ಅಂತ ನಂಬಿಕೆ ಇಟ್ಕೊಂಡು ಇಲ್ಲಿಗೆ ಬಂದೆ, ಗೊತ್ತಾ? ನಿನ್ಗೆ ಇಷ್ಟು ಸ್ವಾರ್ಥ ಬುದ್ಧಿ ಇದೆ ಅಂತ ನಮಗೆ ಗೊತ್ತಾಗ್ಲಿಲ್ಲ. ಆಮೇಲೆ ನೋಡ್ಕೊಡ್ತೀನಿ ನಿನ್ನ. ಕಬೀಶ್ದು ಈ ಮಾತು ಕೇಳಿಸ್ಕೊಂಡು ನಿರಾಶರಾಗಿ ಅವರಿಬ್ರೂನು ಅಲ್ಲಿಂದ ಹೊರಟ್ರು. ಆಗ್ಲೇ ನಾನ್ ಹೇಳಿದೆ ಕಳ್ಳತನ ಮಾಡೋಣ ಅಂತ. ನೀನ್ ಹೇಳಿದ್ದು ಸರಿನೇ. ಸರಿ, ಇವಾಗ ಏನ್ ಮಾಡೋದು? ತುಂಬಾ ಹಸು ಆಗ್ತದೆ ನನಗೆ. ಸರಿ, ಒಂದು ಕೆಲ್ಸ ಮಾಡೋಣ, ಪಕ್ಕ ಗ್ರಾಮದಲ್ಲಿ ಯಾವ್ದಾದ್ರೂ ಮನೆ ಒಳಗೆ ಹೋಗಿ ಯಾರಿಗೂ ತಿಳಿಯದೆ ತಿನ್ಕೊಂಡ್ ಬರೋಣ. ಬೇರೆ ದಾರಿ ಇಲ್ಲ ಅಂದ್ರೆ ಏನ್ ಮಾಡೋದು? ಸರಿ, ಹೋಗೋಣ ಬಾ. ಹಾಗೆ ಇದ್ದಾಗ ಅವರಿಬ್ರೂನು ಪಕ್ಕ ಗ್ರಾಮಕ್ಕೆ ಹೊರಟ್ರು. ದಾರಿಯಲ್ಲಿ ಅವರದು ಸ್ನೇಹಿತ ಝಾರಾವನ್ನು ನೋಡಿದರು. ಯಾರಿದು? ಬನ್ನಿ ಮತ್ತೆ ಲೂಣಾನ ನೋಡಿ ತುಂಬಾ ದಿವಸ ಆಯ್ತಲ್ಲ, ಎಲ್ಲಿ ಹೋಗ್ತಿದ್ದೀರಾ? ಹೌದು ಹೌದು, ತುಂಬಾ ದಿವಸ ಆಯ್ತು. ನನಗೆ ತುಂಬಾ ಹಸು ಆಗ್ತಿದೆ, ಅದಕ್ಕೆ ನಾವು ಪಕ್ಕ ಗ್ರಾಮದಲ್ಲಿ ಯಾವ್ದಾದ್ರೂ ಒಂದು ಮನೆ ಒಳಗೆ ಹೋಗಿ ಯಾರಿಗೂ ತಿಳಿಯದೆ ಸ್ವಲ್ಪ ತಿನ್ಕೊಂಡ್ ಬರೋಣ ಅಂತ. ಐಡಿಯಾ ಎಲ್ಲ ಚೆನ್ನಾಗಿದೆ, ಆದ್ರೆ ಅಲ್ಲಿರೋ ಯಾರಿಗಾದ್ರೂ ಗೊತ್ತಾಯ್ತು ಲೂಣಾ ಈಸಿಯಾಗಿ ತಪ್ಪಿಸ್ಕೊಳ್ತಾಳೆ. ನೀನೇನ್ ಮಾಡ್ತೀಯಾ? ಅವಳ ತರ ನನ್ಗೆ ಓಡಕ್ಕಾಗುತ್ತಾ? ನೀನ್ ಹೇಳ್ತಿರೋದು ಸರಿನೇ, ಆದ್ರೆ ನನಗೆ ತುಂಬಾ ಹಸು ಆಗ್ತಿದೆ. ನಾನು ಯಾರ ಕಣ್ಣಲ್ಲೂ ಸಿಕ್ಕಲ್ಲ, ಹೇಗಾದ್ರೂ ತಿಂದ್ಬಿಟ್ಟು ಬರ್ತೀನಿ. ಹಾಗೆ ಅವರಿಬ್ರೂನು ಪಕ್ಕ ಗ್ರಾಮದಲ್ಲಿ ತಲುಪಿದರು. ಬನ್ನಿ, ಅಲ್ಲಿ ನೋಡು, ಒಂದು ದೊಡ್ಡ ಮನೆ, ಅಲ್ಲಿ ಹೋಗೋಣ. ಸರಿ ಆಯ್ತು, ನಮಗೆ ಆ ಮನೆ ಹಿಂದ್ಗಡೆಯಿಂದ ಒಳಗೋಗಿ ಚೆನ್ನಾಗಿ ತಿನ್ಕೊಂಡ್ ಬರೋಣ ಬಾ. ಅವರಿಬ್ರೂನು ಮನೆಯೊಳಗೆ ಹೋದ್ರು. ಲೂಣಾ, ನಿನ್ನ ಐಡಿಯಾ ಸಖತ್ತಾಗಿದೆ. ಇಲ್ಲಿ ತಿನ್ನಕ್ಕೆ ಧಾರಾಳವಾಗಿ ಐಟಮ್ಸ್ ಇದೆ, ಬೇಗ ತಿನ್ನು. ಯಾರಾದ್ರೂ ಬರಕ್ ಮುಂಚೆ ಓಡ್ಬಿಡೋಣ. ಲೂಣಾ, ಬೇಗ ಬಾ, ಓಡಿ ತಪ್ಪಿಸ್ಕೊಂಡ್ಬಿಡೋಣ. ಕೊನೆ ಸಾರಾ ಹೇಳಿದಂಗೆ ಲೂಣಾ ಹೇಗೋ ತಪ್ಪಿಸ್ಕೊಂಡ್ಲು. ಬನ್ನಿ ಮಕ್ಕಳ ಕೈಯಲ್ಲಿ ಸಿಕ್ಕಾಗ್ಬಿಟ್ಟ.